ಕೆಲವು ವರ್ಷಗಳ ಹಿಂದ ಡಿಗ್ರಿ ತಗೊಳ್ಳೋದು ಒಂದು ಟಿಕೆಟ್ ತಗೊಂಡಂಗ ಇತ್ತು. ವಿದ್ಯಾರ್ಥಿಗಳು ಓದ್ತಿದ್ರು, ಗ್ರಾಜ್ಯುಯೇಟ್ ಆಗ್ತಿದ್ರು, ಜಾಬ್ ಮಾರ್ಕೆಟಿಗೆ ಎಂಟ್ರಿ ಕೊಡ್ತಿದ್ರು. ಆದ್ರ ಆ ಟಿಕೆಟ್ ಇಂದ ಕೆಲಸ ಸಿಗ್ತದ ಅನ್ನೋ ಗ್ಯಾರಂಟಿ ಇರ್ಲಿಲ್ಲ. ಕನಿಷ್ಠ ಪಕ್ಷ ಆ ಡಿಗ್ರಿ ಆ ಗೇಟಿಂದ ಒಳಗಡೆ ಹೋಗ್ಲಿಕ್ಕೆ ದಾರಿ ಮಾಡ್ಕೊಡ್ತಿತ್ತು. ಆದ್ರೆ ಇವತ್ತ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತಾ ಅದ. ಗೇಟ್ ಇನ್ನೂ ಅಲ್ಲೇ ಅದ, ಡಿಗ್ರಿನೂ ಅಲ್ಲೇ ಅದ. ಆದ್ರೆ ಬರೀ ಒಂದ ಟಿಕೆಟ್ ಈಗ ಸಾಕಾಗ್ತಾ ಇಲ್ಲ. ಯಾಕಂದ್ರ ಕಾಲೇಜ್ಗಳು ತಮ್ಮ ಸಿಲೆಬಸ್ ಅನ್ನ ಬದಲಾಯಿಸೋದಕ್ಕಿಂತ ವೇಗವಾಗಿ ಟೆಕ್ನಾಲಜಿ ಕೆಲಸಗಳನ್ನ ಬದಲಾಯಿಸ್ತಾ ಅದ. ಇದ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಯದ. ಈ ಪ್ರಾಬ್ಲಮ್ ಕೆಟ್ಟ ಡಿಗ್ರಿಗಳಿಗಲ್ಲ, ಕಾಲಕ್ಕೆ ತಕ್ಕಂಗ ವೇಗವಾಗಿ ಬದಲಾಗದ ಒಳ್ಳೆ ಡಿಗ್ರಿಗಳಿಗೆ ಈ ಸಮಸ್ಯೆ ಆಗ್ತಾ ಅದ. ಹಂಗಾಗಿ ಈ ವಿಡಿಯೋದೊಳಗ ಇವತ್ತಿಗೂ ಫ್ಯೂಚರ್ ಇರೋ 5 ಡಿಗ್ರಿಗಳ ಬಗ್ಗೆ ಮಾತಾಡೋಣ. ಆದ್ರೆ ವಿದ್ಯಾರ್ಥಿಗಳಿಗೆ ಈ ಡಿಗ್ರಿಗಳ ಜೊತೆ ಇರೋ ಆಟ ಹೆಂಗ್ ಬದಲಾಗದ ಅಂತ ಅರ್ಥವಾದ್ರ ಮಾತ್ರ ಈ ಡಿಗ್ರಿಗಳಿಗೆ ಬೆಲೆ. ಈ ವಿಡಿಯೋ ಕಡಿ ತನಕ ನೋಡ್ರಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮೊದಲನೇ ಡಿಗ್ರಿ ಕಂಪ್ಯೂಟರ್ ಸೈನ್ಸ್. ಎಲ್ಲರಿಗೂ ಆಶ್ಚರ್ಯ ತರೋ ವಿಷಯದಿಂದಲೇ ಶುರು ಮಾಡೋಣ. ಇವತ್ತ ವಿದ್ಯಾರ್ಥಿಗಳಿಗೆ ಯಾವ ಡಿಗ್ರಿ ತುಂಬಾ ಸೇಫ್ ಅಂತ ಕೇಳಿದ್ರ ಕಂಪ್ಯೂಟರ್ ಸೈನ್ಸ್ ಅವ್ರ ಲಿಸ್ಟ್ ನಾಗ ಮೊದಲೇ ಸಾಲ್ ಒಳಗ ಇರ್ತದ. ನಿಜ ಹೇಳ್ಬೇಕಂದ್ರ ಅವರ ಆಲೋಚನೆ ತಪ್ಪಿಲ್ಲ. ಕಂಪನಿಗಳಿಗೆ ಇನ್ನೂ ಸಾಫ್ಟ್ವೇರ್ ಬೇಕು, ಡೆವಲಪರ್ಗಳು ಬೇಕು, ಟೆಕ್ನಾಲಜಿ ಪ್ರೊಫೆಷನಲ್ಸ್ ಅಂತೂ ಬೇಕೇ ಬೇಕು. ಆದ್ರೆ ಇಲ್ಲೇ ಒಂದು ವಿಷಯ ಬದಲಾಗ್ಯದ. ಕೆಲವು ವರ್ಷಗಳ ಹಿಂದ ಬರೀ ಕೋಡಿಂಗ್ ಗೊತ್ತಿದ್ರ ಸಾಕು, ಅದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಿತ್ತು. ಆದ್ರೆ ಇವತ್ತ ಒಬ್ಬ ಬಿಗಿನರ್ನು AI ಟೂಲ್ ಬಳಸಿ ಕೆಲವೇ ಸೆಕೆಂಡ್ ಒಳಗ ಕೋಡ್ ರೆಡಿ ಮಾಡಿಬಿಡುವುದು. ಈಗ ಬರೀ ಕೋಡ್ ಟೈಪ್ ಮಾಡ್ಲಿಕ್ಕೆ ಬೆಲೆ ಇಲ್ಲ, ಬದಲಿಗೆ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕ ಜಾಸ್ತಿ ಬೆಲೆ ಸಿಗ್ತದ. ಇವತ್ತ ಕಂಪನಿಗಳು ಯಾರನ್ನ ಹುಡುಕ್ತಾ ಇದಾವಂತಂದ್ರ ನಾವು ಈ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ಯಾಕೆ ರೆಡಿ ಮಾಡ್ತಾ ಇದೀವಿ, ಇದು ಬಿಸ್ನೆಸ್ ಪ್ರಾಬ್ಲಮ್ ಅನ್ನ ಹೆಂಗ ಸಾಲ್ವ್ ಮಾಡ್ತದ, ಬೇರೆ ಬೇರೆ ಸಿಸ್ಟಮ್ಗಳು ಒಂದಕ್ಕೊಂದು ಹೆಂಗ ಕನೆಕ್ಟ್ ಆಗ್ಯಾವ, ನಾವ್ ಹೆಂಗ AI ಅನ್ನ ಸರಿಯಾಗಿ ಬಳಸ್ಕೋಬಹುದು. ಮುಂದಿನ ದಿನಗಳ ಒಳಗ ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್ಗೆ ಬರೀ ಪ್ರೋಗ್ರಾಮಿಂಗ್ ಗೊತ್ತಿದ್ರ ಸಾಕಾಗುದಿಲ್ಲ. ಅವ್ರಿಗೆ ಪ್ರಾಡಕ್ಟ್ ಥಿಂಕಿಂಗ್ ಇರಬೇಕು, ಬಿಸ್ನೆಸ್ ಬಗ್ಗೆ ತಿಳುವಳಿಕೆ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಇರಬೇಕು. ಹಂಗ AI ಜೊತೆ ಕಾಂಪಿಟೇಷನ್ ಮಾಡೋದು ಬಿಟ್ಟು ಅದರ ಜೊತೆ ಸೇರಿ ಕೆಲಸ ಮಾಡೋದು ಗೊತ್ತಿರಬೇಕು. ಸೊ ಕಂಪ್ಯೂಟರ್ ಸೈನ್ಸ್ ವೀಕ್ ಆಗ್ತಾ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಅನ್ನ ಹಳೆ ಶೈಲಿ ಒಳಗ್ ಕಲಿತ್ರ ಅದು ಒಂದು ವೀಕ್ನೆಸ್ ಆಗಬಹುದು. ಎರಡನೇ ಡಿಗ್ರಿ ಲಾ, ಕಾನೂನು. ತುಂಬಾ ಜನ ವಕೀಲರಿಗೆ ಟೆಕ್ನಾಲಜಿಯಿಂದ ಯಾವ್ದ ತೊಂದರೆ ಇಲ್ಲ ಅಂತ ಹೇಳಿ ಅನ್ಕೋತಿರ್ತಾರ. ಯಾಕಂದ್ರ ಕೋರ್ಟ್ಗಳಿಗೆ ವಕೀಲರು ಬೇಕೇ ಬೇಕು, ಕ್ಲೈಂಟ್ಗಳಿಗೂ ವಕೀಲರು ಬೇಕು, ಕಾನೂನುಗಳನ್ನ ವಿವರಿಸಲಿಕ್ಕೆ ವಕೀಲರು ಬೇಕು. ಅದೆಲ್ಲ ನಿಜ. ಆದ್ರೆ ಕಾನೂನು ಕೆಲಸದ ಪ್ರತಿಯೊಂದು ಭಾಗಕ್ಕ ಒಂದೇ ರೀತಿ ಬೆಲೆ ಇರುವುದಿಲ್ಲ. ಜೂನಿಯರ್ ಲಾಯರ್ಗಳು ಹೆಚ್ಚಾಗಿ ಯಾವ್ದಕ್ಕ ಟೈಮ್ ಸ್ಪೆಂಡ್ ಮಾಡ್ತಾರ ಅನ್ನೋದನ್ನ ಯೋಚನೆ ಮಾಡ್ರಿ. ಡಾಕ್ಯುಮೆಂಟ್ಸ್ ಓದೋದು, ಹಳೆ ತೀರ್ಪುಗಳನ್ನ ಹುಡುಕೋದು, ಕಾಂಟ್ರಾಕ್ಟ್ ಗಳನ್ನ ರಿವ್ಯೂ ಮಾಡೋದು, ಕೇಸ್ಗಳ ಬಗ್ಗೆ ರಿಸರ್ಚ್ ಮಾಡೋದು. ಆದ್ರೆ AI ಬಂದ್ಮೇಲೆ ಇಂಥ ಬಹಳಷ್ಟು ಕೆಲಸ ತುಂಬಾ ಫಾಸ್ಟ್ ಆಗಿ ಆಗ್ತಾವ. ಇದರಿಂದಾಗಿ ವಕೀಲರ ಕೆಲಸ ಪೂರ್ತಿಯಾಗಿ ಹೋಗುದಿಲ್ಲ, ಆದ್ರೆ ಕ್ಲೈಂಟ್ಗಳು ಯಾವ್ದಕ್ಕ ದುಡ್ಡು ಕೊಡಬೇಕು ಅನ್ನೋದು ಬದಲಾಗ್ತದ. ಮುಂದಿನ ದಿವಸಗಳ ಒಳಗ ಲಾಯರ್ಗಳು ಮಾಹಿತಿ ಹುಡುಕೋದಕ್ಕೆ ಕಡಿಮೆ ಟೈಮ್ ಹಾಕಿ ತಮ್ಮ ಜಡ್ಜ್ಮೆಂಟ್ ಅಥವಾ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಹೆಚ್ಚಿಗೆ ಟೈಮ್ ಕೊಡ್ಬೇಕಾಗ್ತದ. ಅದಕ್ಕಂತಲೇ ಸ್ಪೆಷಲೈಸೇಷನ್ ಈಗ ತುಂಬಾ ಮುಖ್ಯ ಆಗ್ತಾ ಇದೆ. ಉದಾಹರಣೆಗೆ ಟೆಕ್ನಾಲಜಿ ಲಾ, ಕಾರ್ಪೊರೇಟ್ ಲಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಇಂಟರ್ನ್ಯಾಷನಲ್ ಲಾ, ಇಂಥವೆಲ್ಲ. ಲಾನ ಓದ್ಲಿಕ್ಕೆ ಬರೋ ಸ್ಟೂಡೆಂಟ್ಸು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಈ ಡಿಗ್ರಿಗೆ ಪವರ್ ಇದ್ದೇ ಇರ್ತದ, ಆದ್ರೆ ಬರೀ ಜನರಲ್ ಆಗಿ ಲಾಯರ್ ಆಗ್ತೀನಿ ಅಂತಂದ್ರ ಮೊದ್ಲೇ ತರ ಈಗ ಕೆಲಸ ಸುಲಭ ಇರುದಿಲ್ಲ. ಮೂರನೇ ಡಿಗ್ರಿ ಮಾಸ್ ಕಮ್ಯುನಿಕೇಶನ್. ಈ ಡಿಗ್ರಿಗೆ ಬೇರೆ ರೀತಿಯ ಚಾಲೆಂಜ್ ಅದ. ಇಂಡಸ್ಟ್ರಿ ಬದಲಾಗ್ಯದ, ಆದ್ರೆ ಬಹಳಷ್ಟು ಕಾಲೇಜ್ಗಳು ಆ ವೇಗಕ್ಕೆ ತಕ್ಕಂಗ ಬದಲಾಗಿಲ್ಲ. ಇವತ್ತು ಜನ ಎಲ್ಲಿಂದ ಮಾಹಿತಿ ಪಡಿತಾ ಇದಾರ ಅಂತ ಹೇಳಿ ಯೋಚನೆ ಮಾಡ್ರಿ. ಬರೀ ನ್ಯೂಸ್ ಪೇಪರ್ ಅಷ್ಟ ಅಲ್ಲ, ಬರೀ ಟಿವಿ ಅಷ್ಟ ಅಲ್ಲ, ಈಗ ಜನ ಕ್ರಿಯೇಟರ್ಸ್ ಅನ್ನ ನೋಡ್ತಾರ, ಪಾಡ್ಕಾಸ್ಟರ್ಸ್ ಅನ್ನ ಕೇಳ್ತಾರ, ಯೂಟ್ಯೂಬರ್ಸ್ ಅನ್ನ ನೋಡ್ತಾರ, ಶಾರ್ಟ್ ವಿಡಿಯೋಗಳನ್ನ ನೋಡ್ತಾರ, ನ್ಯೂಸ್ ಲೆಟರ್ಸ್ ಓದ್ತಾರ, ಕಮ್ಯುನಿಟಿ ಫಾಲೋ ಮಾಡ್ತಾರ, ಪರ್ಸನಲ್ ಬ್ರಾಂಡ್ ಗಳನ್ನ ಇಷ್ಟ ಪಡ್ತಾರ. ಮುಂದಿನ ದಿನದೊಳಗ ಕಮ್ಯುನಿಕೇಶನ್ ಮಾಡೋರು ಯಾವ್ದ ಹಳೆ ಮೀಡಿಯಾ ಕಂಪನಿ ಒಳಗ ಕೆಲಸ ಮಾಡದೇ ಇರಬಹುದು. ಅವರು ತಮ್ಮದ ಆದ ಆಡಿಯನ್ಸ್ ರೆಡಿ ಮಾಡ್ಕೋಬಹುದು, ಅಥವಾ ಬೇರೆ ಬೇರೆ ಕಂಪನಿಗಳಿಗೆ ಆಡಿಯನ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬಹುದು. ಹಳೆ ಮಾಡೆಲ್ ಹೆಂಗಿತ್ತಂತಂದ್ರ ಕಂಟೆಂಟ್ ರೆಡಿ ಮಾಡ್ರಿ, ಅದನ್ನ ಪಬ್ಲಿಷ್ ಮಾಡ್ರಿ, ಆಡಿಯನ್ಸ್ ಬರುವವರೆಗೂ ಕಾಯ್ರಿ. ಆದ್ರೆ ಹೊಸ ಮಾಡೆಲ್ ಹಿಂಗ್ ವರ್ಕ್ ಮಾಡ್ತದ. ಮೊದಲು ಆಡಿಯನ್ಸ್ ಬಿಲ್ಡ್ ಮಾಡ್ರಿ, ಅವರನ್ನ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ರಿ. ಈ ಫೀಲ್ಡ್ ಗೆ ಬರೋ ಸ್ಟೂಡೆಂಟ್ಸ್ ಇದನ್ನ ಕಲಿಬೇಕಾಗ್ತದ. ಕಂಟೆಂಟ್ ಕ್ರಿಯೇಷನ್, ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್ ಮತ್ತ ಆಡಿಯನ್ಸ್ ಅನ್ನ ಹೆಂಗ ಬೆಳೆಸೋದು ಅಂತ. ಅದರರ್ಥ ಕಮ್ಯುನಿಟಿ ಬಿಲ್ಡಿಂಗ್. ಯಾಕಂದ್ರೆ ಕಮ್ಯುನಿಕೇಶನ್ ಗೆ ಇವತ್ತಿಗೂ ವ್ಯಾಲ್ಯೂ ಅದ, ಆದ್ರೆ ನಾವು ಹೆಂಗ ಕಮ್ಯುನಿಕೇಟ್ ಮಾಡ್ತಾ ಇದೀವಿ ಆ ರೀತಿ ಬದಲಾಗ್ತಾ ಅದ ಅಷ್ಟ. ನಾಲ್ಕನೇ ಕರಿಯರ್ ಹ್ಯೂಮನ್ ರಿಸೋರ್ಸಸ್. ಬಹಳಷ್ಟು ವರ್ಷಗಳಿಂದ HR ಅಂದ್ರ ಬರೀ ಹೈರಿಂಗ್,
ಜನರನ್ನ ಕೆಲಸಕ್ಕೆ ತಗೊಳ್ಳೋದು ಅನ್ಕೊಂಡಿದ್ರು. ಇಂಟರ್ವ್ಯೂ ಮಾಡೋದು, ರೆಸ್ಯೂಮೆ ನೋಡುದು, ಡಾಕ್ಯುಮೆಂಟೇಶನ್ ಮಾಡೋದು, ರಿಕ್ರೂಟ್ಮೆಂಟ್ ಮಾಡೋದು. ಆದ್ರೆ ಈಗ ಆಲ್ರೆಡಿ ಏನಾಗ್ತಾ ಅದ ಅಂತ ಹೇಳಿ ನೋಡ್ರಿ. ಈಗೀಗ ಸಾಫ್ಟ್ವೇರ್ ಗಳನ್ನ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಮಾಡ್ತಾವ, ಸಾಫ್ಟ್ವೇರ್ ಗಳನ್ನ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾವ, ಸಾಫ್ಟ್ವೇರ್ ಗಳನ್ನ ಪೇಪರ್ ವರ್ಕ್ ನೋಡ್ಕೋತಾವ, ಕಡಿಕ ಜಾಬ್ ಡಿಸ್ಕ್ರಿಪ್ಷನ್ ಈಗ ಆಟೋಮೆಟಿಕ್ ಆಗಿ ರೆಡಿ ಆಗ್ತಾ ಅದ. ಹಂಗಂತಂದ್ರ ಇನ್ ಮುಂದ HR ಕೆಲಸ ಏನು? ದಿನ ಮಾಡೋ ಮಾಮೂಲಿ ಕೆಲಸ ಕಡಿಮೆ ಆಗ್ತಾವ, ಸ್ಟ್ರಾಟಜಿಕ್ ಪ್ಲಾನಿಂಗ್ ಮಾಡೋ ಕೆಲಸ ಜಾಸ್ತಿ ಆಗ್ತಾವ. ಇವತ್ತ ಕಂಪನಿಗಳಿಗೆ ಒಳ್ಳೆ ಕಲ್ಚರ್ ಬಿಲ್ಡ್ ಮಾಡೋರು, ಯಾವ ಎಂಪ್ಲಾಯಿಗಳಿಗೆ ಟ್ಯಾಲೆಂಟ್ ಇರ್ತದ ಅಂತವ್ರನ್ನ ರಿಟೈನ್ ಮಾಡೋರು, ಲೀಡರ್ಸ್ ಅನ್ನ ರೆಡಿ ಮಾಡೋರು, ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅನ್ನ ಜಾಸ್ತಿ ಮಾಡೋರು, ಚೇಂಜ್ ಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋರು, ಇಂಥವ್ರೆಲ್ಲ ಬೇಕಾಗ್ತಾರ. ಸೊ ಅದಕ್ಕಾಗಿ ಮುಂದಿನ ದಿನಗಳ ಒಳಗ HR ಪ್ರೊಫೆಷನಲ್ಸ್ ಬರೀ ಫಾರ್ಮ್ ತುಂಬುದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ದನ ಕಂಪನಿಯನ್ನ ಬೆಳೆಸೋ ಕಡೆ ಹೆಚ್ಚಿಗೆ ಗಮನ ಕೊಡ್ತಾರ. HR ಕೆಲಸ ಎಲ್ಲೂ ಹೋಗುದಿಲ್ಲ, ಆದ್ರೆ ಅದರ ವ್ಯಾಲ್ಯೂ ಈ ಟೆಕ್ನಾಲಜಿಯಿಂದಾಗಿ ಮತ್ತೊಂದು ಲೆವೆಲ್ಗೆ ಏರ್ತದ. 5ನೇ ಡಿಗ್ರಿ ಎಜುಕೇಶನ್ ಡಿಗ್ರಿ. ಈಗ ನಾನು ಕೊಟ್ಟಿರೋ ಲಿಸ್ಟ್ ಒಳಗ ಜನ ಅತಿ ಹೆಚ್ಚು ತಪ್ಪು ತಿಳುವಳಿಕೆ ಇಟ್ಕೊಂಡಿರೋ ಡಿಗ್ರಿ ಅಂದ್ರೆ ಇದೇ ಇರಬೇಕು. ಬಹಳಷ್ಟು ಜನ AI ಬಗ್ಗೆ ಕೇಳಿದ ಮೇಲೆ ಹಿಂಗ್ ಅನ್ಕೊಳ್ತಾರ, ಶಿಕ್ಷಕರು ಹೋಗ್ಬಿಡ್ತಾರ, ಅವ್ರ ಜಾಗಕ್ಕೆ AI ಬಂದ್ಬಿಡ್ತದ ಅಂತ ಹೇಳಿ. ಆದ್ರೆ ಅದನ್ನ ನಾನ್ ನಂಬುದಿಲ್ಲ. ಶಿಕ್ಷಕರು ಬದಲಾಗುದಿಲ್ಲ, ಆದ್ರೆ ಟೀಚಿಂಗ್ ಬದಲಾಗ್ತದ ಅನ್ನೋದನ್ನ ಖಂಡಿತ ನಂಬ್ತೀನಿ. ನೂರಾರು ವರ್ಷಗಳಿಂದ ಶಿಕ್ಷಕರನ್ನ ಮಾಹಿತಿಯ ಮುಖ್ಯ ಮೂಲವಾಗಿದ್ರು, ದ ಮೇನ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಆದ್ರೆ ಇವತ್ತ ಮಾಹಿತಿ ಅನ್ನೋದು ಎಲ್ಲಾ ಕಡೆ ಸಿಗ್ತದ. ಒಬ್ಬ ಸ್ಟೂಡೆಂಟ್ ಪ್ರಪಂಚದ ಯಾವ್ದ ಮೂಲೆ ಒಳಗಿದ್ರು ಲೆಕ್ಚರ್ ನೋಡ್ಬೋದು, ಇಮ್ಮಿಡಿಯೇಟ್ಲಿ ವಿವರವನ್ನ ಪಡ್ಕೋಬಹುದು, ಕೆಲವು ಸೆಕೆಂಡ್ಗಳೊಳಗ ಉತ್ತರನ ಹುಡುಕ್ಬಹುದು. ಸೊ ಈ ತರ ಮಾಹಿತಿ ಎಲ್ಲರಿಗೂ ಈಸಿಯಾಗಿ ಸಿಗ್ಬೇಕಾದ್ರ ನಿಜವಾದ ಬೆಲೆ ಯಾವ್ದಕ್ಕೆ ಇರ್ತದ? ನಿಜವಾದ ಬೆಲೆ ಇರೋದು ಗೈಡೆನ್ಸ್ ನೀಡುವುದಕ್ಕ, ಮೋಟಿವೇಶನ್ ಕೊಡುವುದಕ್ಕ, ಫೀಡ್ಬ್ಯಾಕ್ ಕೊಡುವುದಕ್ಕ, ಮತ್ತ ಮೆಂಟರಿಂಗ್ ಮಾಡುವುದಕ್ಕ, ಸ್ಟೂಡೆಂಟ್ ಗಳಿಗೆ ಸರಿಯಾಗಿ ಯೋಚನೆ ಮಾಡೋ ತರ ಹಚ್ಚುದಕ್ಕ, ಎಲ್ಲಾ ಸಾಧನಗಳ ಜೊತೆ ಸ್ಟೂಡೆಂಟ್ಗಳು ಚೆನ್ನಾಗಿ ಕಲಿಬೇಕು ಅದನ್ನ ಮಾಡುವುದಕ್ಕ. ಸೊ ಹಿಂಗಾಗಿ ಮುಂದಿನ ದಿನಗಳ ಒಳಗ ಟೀಚರ್ ಅಂದ್ರ ಬರೀ ಲೆಕ್ಚರ್ ಕೊಡೋರಲ್ಲ, ಅವರೊಬ್ರು ಕೋಚ್ ತರ ಇರ್ಬೇಕಾಗ್ತದ, ಲೈಫ್ ಕೋಚ್. ಅದಕ್ಕಾಗಿನ ಎಜುಕೇಶನ್ ಫೀಲ್ಡಿಗೆ ಬರೋ ಸ್ಟೂಡೆಂಟ್ಸ್ಗೆ ಬರೀ ಸಬ್ಜೆಕ್ಟ್ ನಾಲೆಜ್ ಇದ್ರ ಸಾಲುದಿಲ್ಲ, ಅದಕ್ಕಿಂತ ಜಾಸ್ತಿ ಸ್ಕಿಲ್ ಬೇಕಾಗ್ತದ. ಅವ್ರಿಗೆ ಟೆಕ್ನಾಲಜಿ ಗೊತ್ತಿರಬೇಕು, ಕಮ್ಯುನಿಕೇಶನ್ ಗೊತ್ತಿರಬೇಕು, ಸ್ಟೂಡೆಂಟ್ ಸೈಕಾಲಜಿ ಅರ್ಥ ಆಗ್ಬೇಕು, ಲರ್ನಿಂಗ್ ಡಿಸೈನ್ ಗೊತ್ತಿರಬೇಕು. BEd ಡಿಗ್ರಿಗೆ ಇವತ್ತಿಗೂ ಇಂಪಾರ್ಟೆನ್ಸ್ ಅದ, ಆದ್ರ ಟೀಚರ್ಸ್ ರೋಲು ಬದಲಾಗ್ತಾ ಅದ. ಅಸಲಿ ವಿಷಯ ಎಂದ್ರ ಈ ಲಿಸ್ಟ್ ನೋಡಿದ ಮೇಲೆ ಒಂದು ವಿಷಯವನ್ನ ಗಮನಿಸ್ರಿ. ಈ 5 ಡಿಗ್ರಿಗಳು ಬೆಲೆ ಕಳೆದುಕೊಳ್ತಾ ಇಲ್ಲ. ಇದ್ರೊಳಗೆ ಯಾವ ಡಿಗ್ರಿಗಳು ನಾಪತ್ತೆ ಆಗುದಿಲ್ಲ, ಯಾವುದು ಯೂಸ್ಲೆಸ್ ಆಗುದಿಲ್ಲ. ಆದ್ರೆ ಒಂದು ಬದಲಾವಣೆ ಎಲ್ಲೋ ಒಂದ್ ಕಡೆ ನಡೀತಾ ಅದ. ಈ ಪ್ರೊಫೆಷನ್ ಗಳ ಒಳಗ ದಿನ ಮಾಡೋ ಮಾಮೂಲಿ ಕೆಲಸ ಕಡಿಮೆ ಆಗ್ತಾವ, ಮನುಷ್ಯರು ಮಾತ್ರ ಮಾಡಬಲ್ಲ ಕೆಲಸ ಜಾಸ್ತಿ ಇಂಪಾರ್ಟೆಂಟ್ ಆಗ್ಯಾವ. ಕಂಪ್ಯೂಟರ್ ಸೈನ್ಸ್ ಒಳಗ ಪ್ರಾಬ್ಲಮ್ ಸಾಲ್ವಿಂಗ್ ಮುಖ್ಯ ಆಗ್ತಾದ, ಲಾ ಒಳಗ ಸರಿಯಾದ ಡಿಸಿಷನ್ ತಗೊಳ್ಳೋದು ಮುಖ್ಯ ಆಗ್ತಾದ, ಕಮ್ಯುನಿಕೇಶನ್ ಒಳಗ ಆಡಿಯನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗ್ತದ, HR ಒಳಗ ಲೀಡರ್ಶಿಪ್ ಮುಖ್ಯ ಆಗ್ತದ, ಎಜುಕೇಶನ್ ಒಳಗ ಮೆಂಟರಿಂಗ್ ಮುಖ್ಯ ಆಗ್ತದ. ಈಗ ಬೆಲೆ ಇರೋದು ಇಂಥ ವಿಷಯಗಳಿಗೆ ಮಾತ್ರ. ಸ್ಟೂಡೆಂಟ್ಸ್ ಯಾವಾಗ್ಲೂ ಕೇಳ್ತಿರ್ತಾರ, ನಾ ಯಾವ ಡಿಗ್ರಿ ಚೂಸ್ ಮಾಡ್ಲಿ ಅಂತ. ಬಟ್ ದಟ್ ಈಸ್ ನಾಟ್ ಅ ಗುಡ್ ಕ್ವಶನ್. ದ ಗುಡ್ ಕ್ವಶನ್ ಈಸ್, ನಾನು ಈ ಡಿಗ್ರಿ ಚೂಸ್ ಮಾಡಿದ್ರ ಆ ಡಿಗ್ರಿ ರೂಪುರೇಷೆ 10 ವರ್ಷದ ನಂತರ ಹೆಂಗಿರ್ತದ, ನಾನು ಅದಕ್ಕೆ ತಕ್ಕಂಗ ಏನ್ ಬದಲಾಗ್ಬೇಕು ಅದನ್ನ ಕೇಳ್ಬೇಕು. ಯಾಕಂದ್ರೆ AI ಯುಗದೊಳಗ ಯಾರ ಹತ್ರ ಜಾಸ್ತಿ ಇನ್ಫಾರ್ಮೇಶನ್ ಅದ ಅವರು ಸಕ್ಸಸ್ ಆಗುದಿಲ್ಲ. ಈ ಇನ್ಫಾರ್ಮೇಶನ್ ಅನ್ನ ಎಲ್ಲರಿಗಿಂತ ಚೆನ್ನಾಗಿ ಹೆಂಗ ಬಳಸ್ಕೋಬೇಕು ಅಂತ ಯಾರಿಗ್ ಗೊತ್ತನೋ ಅವರ ಸಕ್ಸಸ್ ಆಗ್ತಾರ. ಇಂಥ ಒಂದ್ ಸ್ಕಿಲ್ ಯಾವ್ದೋ ಡಿಗ್ರಿ ನಿಮಗ ಆಟೋಮೆಟಿಕ್ ಆಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವ ಸ್ವತಃ ಬಿಲ್ಡ್ ಮಾಡ್ಕೋಬೇಕು. ನಿಮಗೆ ಯಾವ ಡಿಗ್ರಿ ಬಗ್ಗೆ ಇಂಟ್ರೆಸ್ಟ್ ಅದ, ಆಮೇಲೆ ಅದು ಫ್ಯೂಚರ್ನಾಗ ಹೆಂಗಿರಬಹುದು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.